ನಿಗಮ್ ಆಡಿದಂತಹ ಮಾತುಗಳಿಂದ ಈಗ ಆಲ್ರೆಡಿ ಕನ್ನಡಿಗರು ಅವರ ವಿರುದ್ಧವಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೇಬೇಕು ಅವರ ವಿರುದ್ಧವಾಗಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಇವತ್ತು ಫಿಲಿಂ ಚೇಂಬರಲ್ಲೂ ಕೂಡ ಸಭೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ಮ್ಯೂಸಿಷಿಯನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಧರ್ಮ ವಿಶ್ವರ್ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಅವರು ಆಡಿದಂತಹ ಪದಗಳು ಪಹಲ್ಗಾಮ್ಗೆ ಹೋಲಿಕೆ ಮಾಡಿದಂತಹದ್ದು, ಸೊ ಅದೆಲ್ಲವೂ ಕೂಡ ಅವರ ದುರಹಂಕಾರವನ್ನು ತೋರಿಸುತ್ತೆ ನಮಗೆ ಅವರ ಮಾತುಗಳಲ್ಲಿ ನೋಡಿದ್ರೆ. ಇವತ್ತು ನೀವು ಸಭೆಯನ್ನು ಮಾಡಿದ್ರಿ, ಸಭೆಯಲ್ಲಿ ಏನು ತೀರ್ಮಾನ ತೊಗೊಂಡ್ರಿ? ಸಭೆಯಲ್ಲಿ ಇವತ್ತು ತೀರ್ಮಾನ ಆಗಿರೋದು ಏನಂದರೆ, ಅವರು ಅನ್ಕಂಡೀಷನಲ್ ಅಪಾಲಜಿ ಕೊಡೋವರೆಗೂ ನಮ್ಮ ನಾನ್ ಕೋಆಪರೇಷನ್ ಇರುತ್ತೆ. ಇನ್ನು ಮುಂದೆ ಅವ್ರ ಕೈಲಿ ಯಾವ ಹಾಡು ಹಾಡಿಸಬಾರ್ದು ಅಂತ ಫಿಲ್ಮ್ ಚೇಂಬರ್ ಬೇರೆ ಬೇರೆ ಸಂಘಗಳ ಅಧ್ಯಕ್ಷರನ್ನು ಕೂರಿಸ್ಕೊಂಡು, ನಾನು ಕನ್ನಡ ಫಿಲ್ಮ್ ಮ್ಯೂಸಿಷಿಯನ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಅಧ್ಯಕ್ಷರು ಸಾಧು ಕೋಕಿಲ ಅವರು, ಸೊ ಅವರು ಬರೋಕ್ಕಾಗದೇ ಇರೋ ಕಾರಣ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿಕೊಂಡು ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ನ ರೆಪ್ರೆಸೆಂಟ್ ಮಾಡಿ ನಾನಿಲ್ಲಿದ್ದೆ. ಯುನಾನಿಮಸ್ ಆಗಿರೋ ಡಿಸಿಷನ್, ಅವರು ಅನ್ಕಂಡೀಷನಲ್ ಅಪಾಲಜಿ ಕೊಡೋವರೆಗೂ ನಾವು ನಾನ್ ಕೋಆಪರೇಟಿವ್ ಮಾಡಬೇಕಂತ. ಈ ವಿಚಾರ ಆದ ನಂತರ ಸಾಕಷ್ಟು ಅವರ ವಿರುದ್ಧ ವಿರೋಧಗಳು ವ್ಯಕ್ತ ಆದ ನಂತರ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಒಂದು ವಿಡಿಯೋವನ್ನು ಮಾಡಿ ಹರಿಬಿಡ್ತಾರೆ. ಸೊ ಅದರಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಅವರು ಕ್ಷಮೆಯನ್ನು ಕೇಳಿಲ್ಲ. ಅವ್ರು ಏನು ಹಾಡಿದ್ರು ಆ ಮಾತುಗಳನ್ನು ಅವರು ಸಮರ್ಥಿಸ್ಕೊಂಡಿದ್ದಾರೆ ಹೊರತು ಅವ್ರು ಕ್ಷಮೆಯನ್ನು ಕೇಳಿಲ್ಲ. ಮತ್ತೆ ಅವರು ಕ್ಷಮೆ ಕೇಳ್ತಾರೆ ಅನ್ನುವಂಥದ್ದು ಅನಿಸುತ್ತೆ ನಿಮಗೆ? ಅವರು ಕ್ಷಮೆ ಕೇಳ್ತಾರೋ ಬಿಡ್ತಾರೋ ನಾವು ಹೇಳೋದು ಕಷ್ಟ ಆಗುತ್ತೆ. ಬಟ್ ಅವರು ಇದಕ್ಕೆ ಮುಂಚೆ 2 ದಿನಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ರಲ್ಲಿ ಅಲ್ಲೇ ಅವ್ರು ಕ್ಷಮೆ ಕೇಳಿಬಿಟ್ಟಿದ್ರೆ ಪ್ರಾಬಬ್ಲಿ ಇಷ್ಟೆಲ್ಲ ದೊಡ್ಡ ಇದು ಆಗ್ತಾನೆ ಇರಲಿಲ್ಲ. ಅವರು ಸಮರ್ಥನೆ ಮಾಡ್ಕೊಂಡೋದ್ರಿಂದನೇ ಇಷ್ಟು ದೊಡ್ಡ ಪ್ರಾಬ್ಲಮ್ಮು, ಮತ್ತು ಇಷ್ಟೆಲ್ಲ ನಾವೆಲ್ಲ ಸೇರಿ ಇದ್ರ ಬಗ್ಗೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಬೇಕಾಗಿರೋದು. ಯಾಕಂದರೆ ಅವ್ರು ಅನ್ಅಪಾಲಜೆಟಿಕ್ ಆಗಿದ್ರು. ಸೊ ಅವರು ಕ್ಷಮೆ ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಯಾರಾದರೂ ಅವರನ್ನು ಈ ವಿಚಾರ ಆದ ನಂತರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ? ಯಾಕಂದರೆ ನೀವುಗಳು ಕೂಡ ನಿಮ್ಮ ಸಿನಿಮಾಗೆ ಮ್ಯೂಸಿಕನ್ನು ಮಾಡಬೇಕಾದ್ರೆ ಇಂತಹ ಸಿಂಗರೇ ಬೇಕು ಅಂತ ಹೇಳಿ ಕರೆಸ್ತೀರಾ, ಅವರನ್ನು ಸಾಕಷ್ಟು ಬಾರಿ ನೀವು ಸಂಪರ್ಕ ಮಾಡಿರ್ತೀರಾ. ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಸಂಗೀತ ನಿರ್ದೇಶಕರು ಅಷ್ಟೇ. ಏನಾದರೂ ಮತ್ತೆ ಅವರನ್ನು ನಿಮ್ಮ ಸಂಘದ ವತಿಯಿಂದ ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ? ನಮ್ಮ ಫಿಲ್ಮ್ ಚೇಂಬರ್ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸುಮಾರು ಸಲ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಿಲ್ಲ. ಅವರ ಮ್ಯಾನೇಜರ್ಗಳು ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅವ್ರಿಗೆ ತಿಳಿಸಿ ನಮ್ಮ ಕಾಂಟ್ಯಾಕ್ಟ್ ಮಾಡ್ತಿದ್ದೀವಿ ಅಂತ ಅವ್ರಿಗೆ ತಿಳಿಸಿ ಆದಷ್ಟು ಬೇಗ ವಾಪಸ್ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಯಾವುದು ಕಾಂಟ್ಯಾಕ್ಟ್ ಆಗಿಲ್ಲ. ಸರ್, ಇನ್ನೊಂದು ಕಡೆ ಬ್ಯಾನ್ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇತ್ತು ಕರ್ನಾಟಕದಲ್ಲಿ. ಸಾಕಷ್ಟು ಬೇರೆ ಬೇರೆ ಸಂಘಟನೆಗಳು ಕೂಡ ಬ್ಯಾನ್ ಮಾಡಲೇಬೇಕು ಅವರನ್ನು, ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಸಿನಿಮಾಗಳಲ್ಲಿ ಅವರ ಹಾಡು ಹಾಡಬಾರ್ದು ಅನ್ನುವಂಥದ್ದು ಹೇಳ್ತಾ ಇದ್ರು. ಅದರ ಕ್ರಮ ಏನು? ಅದೇನೆ, ಇವಾಗ ಹಾಡಬಾರ್ದು ಅಂತ ಅವರ ಒತ್ತಡದಿಂದನೇ ನಾವು ಇವತ್ತೆಲ್ಲ ಕೂತ್ಕೊಂಡು ಈ ಒಂದು ಮೀಟಿಂಗ್ ಮಾಡಿದ್ದು. ಸೊ ಅದೇ ಈ ಮೀಟಿಂಗಲ್ಲಿ ಇವಾಗ ಆಗಿ ಡಿಸಿಷನ್ ತೊಗೊಂಡ್ರೆ ಅದೇನೆ, ಏನಂದರೆ ಅಪಾಲಜಿ ಬರೋವರೆಗೂ ನಾವು ಅವ್ರನ್ನ ನಾನ್ ಕೋಆಪರೇಷನ್ ಇರ್ತೀವಿ. ಅದಕ್ಕೆ ಆದಮೇಲೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸಂಘಗಳ ಅಧ್ಯಕ್ಷರ ಜೊತೆ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ಎಲ್ಲರೂ ಸೇರಿ, ಆಡಿಯೋ ಕಂಪನಿಯವರೆಲ್ಲ ಸೇರಿ ಕೂತ್ಕೊಂಡು ಒಂದು ಡಿಸಿಷನ್ ತೊಗೊಳ್ಳೋಂಥ ಮ್ಯಾಟ್ರ್ ಇದು. ಸರ್, ನೀವೇನಾದರೂ ನಿಮ್ಮ ಸಂಘದಲ್ಲಿ ಮಾತುಕತೆ ಆಯಿತಾ? ಯಾರು ಕೂಡ ಅವರನ್ನು ಕರಿಬಾರ್ದು ಅನ್ನುವಂಥ ಮಾತುಕತೆ ಏನಾದರೂ ಇದಕ್ಕೆ ಮುಂಚೆ ನೀವೇನಾದರೂ ಸಭೆ ಮಾಡಿದ್ರಾ? ನಿನ್ನೆ ಒಂದು ಆನ್ಲೈನ್ ಡಿಸ್ಕಷನ್ ಮಾಡಿದ್ವಿ. ಯುನಾನಿಮಸ್ ಆಗಿ ಅಲ್ಲಿ ಏನು ಡಿಸಿಷನ್ ತೊಗೊಂಡಿದ್ದಂದರೆ, ಅಫ್ಕೋರ್ಸ್ ಎಲ್ಲರೂ ಅವರು ಹೇಳಿದ ಮಾತುಗಳಿಂದ ತುಂಬ ನೋವು ಅನುಭವಿಸಿದ್ದಾರೆ. ಅದು ಬರೀ ಕನ್ನಡ ಇಂಡಸ್ಟ್ರಿಗಲ್ಲ, ಕನ್ನಡಿಗರಿಗೆ ಒಂದು ನೋವಾಗುವಂಥ ಒಂದು ಮಾತು ಅವರು ಹಾಡಿದ್ದು. ಸೊ ಹಾಗಾಗಿ ಕರ್ನಾಟಕ ಫಿಲ್ಮ್ ಚೇಂಬರಿಂದ ಏನೇ ಡಿಸಿಷನ್ ತೊಗೊಂಡ್ರು ಯುನಾನಿಮಸ್ ಆಗಿ ನಮ್ಮ ಕಡೆಯಿಂದ ಸಪೋರ್ಟ್ ಖಂಡಿತ ಇದ್ದೇ ಇರುತ್ತೆ. ಸರ್, ಈಗ ಆಲ್ರೆಡಿ ಸಾಕಷ್ಟು ನಿರ್ದೇಶಕರು ಅಮೌಂಟನ್ನು ಕೊಟ್ಟಿರ್ತಾರೆ, ಅವ್ರ ಕೈಲಿ ಹಾಡನ್ನು ಆಡಿಸ್ಬೇಕು ಇಂಥ ಸಿನಿಮಾಗೆ ಅನ್ನುವಂಥದ್ದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಆ ಥರದ್ದು ಏನಾದರೂ ವಾಪಸ್ ಪಡೆಯುವಂಥದ್ದು ಅಥವಾ ಅವರನ್ನು ನೆಕ್ಸ್ಟ್ ಹಾಡಿಸ್ಬೇಡಿ ಅಂತ ಏನಾದರೂ ಅವ್ರ ಮೇಲೆ ನೀವು ಒತ್ತಡವನ್ನು ಹೇಳ್ತೀರಾ? ಯೂಶ್ವಲಿ ಹೆಂಗೆ ನಡೀತಾ ಇದು ಅಂತಂದರೆ, ಯಾವತ್ತೊಂದು ದಿನ ನಾವು ರೆಕಾರ್ಡಿಂಗ್ ಫಿಕ್ಸ್ ಮಾಡಿರ್ತೀವಿ, ಅವತ್ತು ದಿನ ಪೇಮೆಂಟ್ಗಳು ಮತ್ತು ಏನೇನಿರುತ್ತೆ ಟ್ರಾನ್ಸಾಕ್ಷನ್ ಅವತ್ತು ಆಗೋದು. ಸೊ ಇದು ಅಡ್ವಾನ್ಸ್ ಕೊಟ್ಟು ನಾವು ಅವ್ರಿಗೆ ಡೇಟ್ ವೆಯ್ಟ್ ಮಾಡೋಂಥ ಒಂದು ಪದ್ಧತಿ ನಮ್ಮಲ್ಲಿ ಇಲ್ಲ. ಸೊ ಹಂಗಾಗಿ ಅವರು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ, ಅದನ್ನು ಆಡಿಸ್ಲೇಬೇಕಂತ ಕಂಪಲ್ಷನ್ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಈಗಾಗಲೇ ಅವರು ಹಾಡಿ ರಿಲೀಸ್ ಆಗದೇ ಇರೋ ಹಾಡುಗಳು ಯಾವುದಾದ್ರೂ ಇದ್ದರೆ ಅದನ್ನು ಏನು ಮಾಡೋದು ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಅಸೋಸಿಯೇಷನ್ ಮತ್ತು ಡೈರೆಕ್ಟರ್ ಅಸೋಸಿಯೇಷನ್ ಕೂತ್ಕೊಂಡು ನಮ್ಮ ಜೊತೆ, ಅಂದರೆ ಮ್ಯೂಸಿಷಿಯನ್ಸ್ ಅಸೋಸಿಯೇಷನ್ ಜೊತೆ ಕೂತ್ಕೊಂಡು ಡಿಸಿಷನ್ ತೊಗೋಬೇಕು. ಸರ್, ಮುಂದಿನ ವಾರ ಮತ್ತೊಂದು ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ರು. ಈ ವಾರದಲ್ಲಿ ಅಥವಾ ಮುಂದಿನ ವಾರ ಇನ್ನೊಂದು ಮೀಟಿಂಗ್ ಕರಿತೀವಿ ಅಂತ ಹೇಳಿ, ಆ ಮೀಟಿಂಗಲ್ಲಿ ನಿಮ್ಮ ಸಂಘದ ವತಿಯಿಂದ ಯಾರೆಲ್ಲ ಭಾಗಿಯಾಗ್ತಾರೆ ನಿಮ್ಮ ಅಸೋಸಿಯೇಷನ್? ನಮ್ಮ ಅಸೋಸಿಯೇಷನ್ ಕಡೆಯಿಂದ ಅಫ್ಕೋರ್ಸ್ ನಮ್ಮ ಅಧ್ಯಕ್ಷರು ಸಾಧು ಕೋಕಿಲ ಅವರು ಇರ್ತಾರೆ, ಹರಿಕೃಷ್ಣ ಅವರು ಇರ್ತಾರೆ, ಮತ್ತು ಇದಲ್ಲದೆ ಬೇರೆ ಹಲವಾರು ಎಲ್ಲ ಆಲ್ಮೋಸ್ಟ್ 95% ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಸಂಘದಲ್ಲಿ ಮೆಂಬರ್ಸ್ ಆಗಿದ್ದಾರೆ. ನಮ್ಮ ಮೆಂಬರ್ಸಲ್ಲಿ ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಅವತ್ತು ಇಲ್ಲಿ ಕರೆದು ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮ್ಮ ಖಂಡಿತ ಪ್ರಯತ್ನ ಇದ್ದೇ ಇರ್ತದೆ. ಇವಿಷ್ಟು ಧರ್ಮ ವಿಶ್ವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.